my very precious friend, welcome to the presence of God. ನನ್ನ ಅಮೂಲ್ಯ ಸ್ನೇಹಿತರೆ, ದೇವರ ಸನ್ನಿಧಾನಕ್ಕೆ ನಿಮಗೆ ಸುಸ್ವಾಗತ. It's indeed a joy for me to pray with you as we enter into this new month. ಈ ನೂತನ ಮಾಸವನ್ನು ಪ್ರವೇಶ ಮಾಡಿರುವಾಗ ನಿಮಗೋಸ್ಕರ ಪ್ರಾರ್ಥಿಸುವಂಥದ್ದು ನನಗೆ ಎಷ್ಟೋ ಆನಂದಮಯವಾಗಿದೆ. As you are aware, this year the Lord said there would be peaceful accomplishments in your life. ಈ ವರ್ಷ ದೇವರು ತಾನೇ ನಿಮಗೆ ಹೇಳಿರುವ ಹಾಗೆ ಸಮಾಧಾನವು ನಿಮ್ಮ ಎಲ್ಲ ಜೀವನದಲ್ಲಿ ನೆಲೆಗೊಂಡಿರುತ್ತದೆ ಎಂಬುದಾಗಿ ಹೇಳಿದ್ದಾನೆ. And the Lord himself would do everything for us. ಕರ್ತನು ತಾನೇ ನಮಗೋಸ್ಕರ ಎಲ್ಲವನ್ನು ಮಾಡುವ ದೇವರಾಗಿದ್ದಾನೆ. And he would establish us ಆತ ನಮ್ಮನ್ನು ಸ್ಥಿರಗೊಳಿಸಲಿಕ್ಕಿದ್ದಾನೆ. in the realms which he has planned for us. ಆತ ನಮಗೋಸ್ಕರ ಇಟ್ಟಿರುವಂಥ ಎಲ್ಲಾ ಸ್ಥಿತಿಗತಿಗಳಲ್ಲಿ, ಎಲ್ಲಾ ಪ್ರದೇಶಗಳಲ್ಲಿ. Even today we are going to pray that we will inherit every plan God has for you and for me this year, especially this month. ಈ ತಿಂಗಳು ಕರ್ತನು ನಮಗೆ ಯಾವುದನ್ನ ಸ್ವಾಸ್ಥ್ಯ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೋ ಅದೆಲ್ಲವನ್ನ ನಾವು ಸ್ವತಂತ್ರಿಸಿಕೊಳ್ಳಲಿಕ್ಕೆ ಇದ್ದೇವೆ ಪ್ರಿಯರೇ. In Luke 18 and verse 1, ಲೂಕ 18 1ನೇ ವಾಕ್ಯ, the Lord said, pray continuously. ಬೇಸರಗೊಳ್ಳದೆ ನಾವು ಯಾವಾಗಲೂ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಲ್ಪಟ್ಟಿದೆ. And Paul says, pray for everything at all times, in all things. ಎಲ್ಲಾ ಸಂಗತಿಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ ನೀವು ಪ್ರಾರ್ಥಿಸುತ್ತಾ ಇರಿ ಎಂಬುದಾಗಿ ಆತನು ಹೇಳಿದ್ದಾನೆ. Our duty is to pray, and God's will and pleasure is to provide what he has planned for us. ದೇವರ ಚಿತ್ತ ನಮ್ಮ ಜೀವನ ನೆರವೇರಲಿಕ್ಕಾಗುವಂತೆ ಸದಾ ಕಾಲದಲ್ಲಿ ಪ್ರಾರ್ಥಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ. So now we are going to pray for God's blessings that he has planned for us this month to come upon us. ಈ ತಿಂಗಳು ಕರ್ತನು ಯೋಜನೆ ಹಾಕಿರುವಂಥ ಎಲ್ಲಾ ಕಾರ್ಯಗಳು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. Who will inherit God's blessings? ಹಾಗಾದರೆ ದೇವರ ಆಶೀರ್ವಾದನ್ನ ಸ್ವತಂತ್ರಿಸಿಕೊಳ್ಳುವಂಥ ವ್ಯಕ್ತಿಗಳು ಯಾರು? Firstly, ಪ್ರಥಮವಾಗಿ if you read Psalm 37 and verse 22, ಕೀರ್ತನೆ 37ನೇ ಅಧ್ಯಾಯ 22ನೇ ವಾಕ್ಯವನ್ನು ನಾವು ಪ್ರಥಮವಾಗಿ ಓದಿ ನೋಡುವಾಗ, the Bible says, for those who are blessed by him shall inherit the earth. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಅಲ್ಲಿ ಓದುತ್ತೇವೆ. Yes, the Lord, when he called Abraham, he said in Genesis 12:2, ಆದಿಕಾಂಡ 12:2ರಲ್ಲಿ ದೇವರು ಅಬ್ರಹಾಮನನ್ನು ಕರೆದಾಗ, I will bless you. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, I will bless ನಾನು you. ನಿನ್ನನ್ನು ಆಶೀರ್ವದಿಸುತ್ತೇನೆ, I will bless ನಾನು you. ನಿನ್ನನ್ನು ಆಶೀರ್ವದಿಸುತ್ತೇನೆ. That is the heart of God. ಅದು ದೇವರ ಹೃದಯವಾಗಿದೆ. When he calls his children, you and me, his heart is to bless us. ಆತನ ಮಕ್ಕಳಾದಂಥ ನಿಮ್ಮನ್ನು ನನ್ನನ್ನು ಆತನು ಕರೆಯುವಾಗ ಆತನು ಆಶೀರ್ವದಿಸಲೇಬೇಕು. And when he blesses us, we are able to inherit all the blessings that he has for us on earth. ಭೂಲೋಕದಲ್ಲಿ ಆತ ನಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದವನ್ನ ಆತನು ನಮ್ಮನ್ನು ಆಶೀರ್ವದಿಸುವಾಗ ಅದನ್ನು ಸ್ವತಂತ್ರಿಸಿಕೊಳ್ಳುತ್ತೇವೆ. The Bible says in Proverbs 10:22, ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ the blessings of the Lord, it makes us rich. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು ಎಂಬುದಾಗಿ ಬರೆಯಲ್ಪಟ್ಟಿದೆ. And he adds no sorrow to it. ಆತನು ಅದರಲ್ಲಿ ವ್ಯಸನವನ್ನು ಸೇರಿಸುವುದೇ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. Yes, that is the greatest value that is in God's blessings. ಹೌದು ಪ್ರಿಯರೇ, ದೇವರ ಪ್ರೀತಿಯಲ್ಲಿರುವಂಥ ಅತ್ಯಮೂಲ್ಯವಾದಂಥ ಮೌಲ್ಯವು ಅದೇ ಆಗಿದೆ. That's why Jacob wrestled with God saying, unless you bless me, I will not leave you. ಯಾಕೋಬನು ದೇವರೊಂದಿಗೆ ಹೋರಾಟ ಮಾಡಿ ಹೇಳಿದ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಕೈ ಬಿಡುವುದೇ ಇಲ್ಲ ಎಂಬುದಾಗಿ. His brother was coming to meet him. ಆತನ ಅಣ್ಣ ಈತನನ್ನು ಸಂಧಿಸಲಿಕ್ಕೆ ಬರುತ್ತಾ ಇದ್ದ. Jacob was afraid whether his brother would come and kill him. ಈತನ ಸಹೋದರ ಬಂದು ಈತನನ್ನು ಎಲ್ಲಿ ಕೊಂದು ಬಿಡುತ್ತಾನೋ ಎಂಬುದಾಗಿ ಇವನಿಗೆ ಭಯವಿತ್ತು. So he held on to God the whole night and he cried and cried and cried and said, unless you bless me, I will not leave you. ಇಡೀ ರಾತ್ರಿ ಆತನು ಈತನನ್ನು ಹಿಡಿದುಕೊಂಡು, ನೀನು ಆಶೀರ್ವದಿಸದ ಹೊರತು ನಾನು ಎಂದಿಗೂ ನಿನ್ನನ್ನು ಬಿಡುವುದೇ ಇಲ್ಲ ಎಂಬುದಾಗಿ ಬಹಳಷ್ಟು ಹೋರಾಟ ಮಾಡಿದನು. If God blessed him, he would inherit the love of his brother and he would inherit God's blessings in the land and he would be alive. ದೇವರ ಆಶೀರ್ವಾದಿಸುವಾಗ ಅಣ್ಣನ ಮೇಲಿನ ಪ್ರೀತಿಯು ಮತ್ತು ಈತನ ಕೊಡಲ್ಪಟ್ಟಿರುವಂಥ ಎಲ್ಲಾ ಸ್ವಾಸ್ಥ್ಯವನ್ನು ಈತನು ತನ್ನದಾಗಿಸಿಕೊಳ್ಳಲಿಕ್ಕೆ ಸಾಧ್ಯವುಂಟು. Today we have come to cry saying, Lord, bless me, bless me, bless me, so that I can inherit all your plans, your blessings for me in this ಈ world. ತಿಂಗಳಲ್ಲಿ ಕರ್ತನು ನೀನು ನನಗೆ ಇಟ್ಟಿರುವಂಥ ಆಶೀರ್ವಾದ ನಾನು ಹೊಂದಿಕೊಳ್ಳಿಕ್ಕಾಗುವಂತೆ ನನ್ನನ್ನು ಆಶೀರ್ವದಿಸು 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 ಎಂಬುದಾಗಿ ಬೇಡಲಿಕ್ಕೋಸ್ಕರವೇ ನಾವು Even ಬಂದಿದ್ದೇವೆ. Jabez cried. ಯಾಬೇಚನು ಪ್ರಾರ್ಥಿಸಿದ. His mother called him Jabez
which means one who was begotten, one who was given birth in sorrow. ವ್ಯಸನದಲ್ಲಿಯೇ ಆತನು ಹುಟ್ಟಿದ, ಆದ್ದರಿಂದ ಆತನಿಗೆ ಯಾಬೇಚ್ ಎಂಬುದಾಗಿ ಹೆಸರು ಬಂತು. ಅವನ ಹೆಸರು ಅದೇ ರೀತಿ ಕೊಡಲ್ಪಟ್ಟಿತು. Jabez means one who produces sorrow. ಯಾಬೇಚನು ಎಂಬುದಾಗಿ ಹೇಳುವುದಾದರೆ ವ್ಯಸನವನ್ನು ಉಂಟು ಮಾಡುವವನು ಎಂಬುದಾಗಿ ಅರ್ಥ. So Jabez prayed, Lord, bless me so that my life will change. I will not be one who produces sorrow, but I'll be one who produces blessings and has blessings. ಯಾಬೇಚನು ಹೇಳಿದ, ಕರ್ತನೇ ನನ್ನನ್ನು ಆಶೀರ್ವದಿಸು, ನಾನು ವ್ಯಸನವನ್ನು ಉಂಟು ಮಾಡುವ ವ್ಯಕ್ತಿ ಅಲ್ಲ, ಬದಲಾಗಿ ಆಶೀರ್ವಾದವನ್ನು ಉಂಟು ಮಾಡುವಂಥ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಾಡು ಮಾಡು ಎಂಬುದಾಗಿ. You too can cry today. ಇಂದು ಸಹ ನೀವು ಪ್ರಾರ್ಥಿಸಬಹುದಾಗಿದೆ ಪ್ರಿಯರೇ. Lord, bless me. ದೇವರೇ ನನ್ನನ್ನು ಆಶೀರ್ವದಿಸು. And through that let me inherit all the blessings that you have for me on the earth. ಅದರ ಮುಖಾಂತರವಾಗಿ ಭೂಲೋಕದಲ್ಲಿ ನನಗಿಟ್ಟಿರುವಂಥ ಎಲ್ಲ ಆಶೀರ್ವಾದವನ್ನು ನಾನು ಸ್ವತಂತ್ರಿಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತದೆ. I will not be a person of sorrow. ಎಂದೂ ಸಹ ವ್ಯಸನದ ವ್ಯಕ್ತಿಯಾಗಿರಬಹುದು. I'll not be a person filled with fear. ಆತನ ಭಯದಿಂದ ತುಂಬಿಸಲ್ಪಟ್ಟಿದ್ದೇನೆ. I'll have blessing. ದಯಮಾಡಿ ನನ್ನ ಆಶೀರ್ವಾದವನ್ನು The Lord will do it for you. ಕರ್ತನು ನಿಮಗೋಸ್ಕರ ಅದನ್ನು The ಮಾಡ್ತಾನೆ. next verse says, ಮುಂದಿನ ವಾಕ್ಯ ಹೇಳುತ್ತದೆ, when he blesses you, ಆತ ನಿಮ್ಮನ್ನು ಆಶೀರ್ವದಿಸುವಾಗ your steps will be ordered by the Lord. ನಮ್ಮ ಎಲ್ಲಾ ಮಾರ್ಗವನ್ನು ಆತನೇ ಸಿದ್ಧಗೊಳಿಸುತ್ತಾನೆ. Everything that God has planned for you, he will lead you into it and the blessings will come automatically. ಆತ ನಿಮಗೋಸ್ಕರ ಇಟ್ಟಿರುವಂಥ ಎಲ್ಲ ಕಾರ್ಯಗಳನ್ನು ಆತನೇ ಆಶೀರ್ವದಿಸಿ ಅದು ಸ್ವತಂತ್ರಿಸಿಕೊಳ್ಳಿಕ್ಕಾಗುವಂತೆ ಅನುಮತಿಸುತ್ತಾನೆ. This month it will happen to you. ಈ ತಿಂಗಳು ಅದು ನಿಮಗೆ ಸಂಭವಿಸಲಿಕ್ಕಿದೆ. And secondly, who will inherit the earth? ಎರಡನೇದಾಗಿ ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು ಯಾರು? Verse 29. 29ನೇ ವಾಕ್ಯ, The righteous shall inherit the land and dwell in it forever. ನೀತಿವಂತರೋ ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. Firstly, we saw one who is blessed by the Lord will inherit the earth. ಮೊದಲನೇದಾಗಿ ದೇವರ ಆಶೀರ್ವಾದವನ್ನು ಹೊಂದಿರುವಂತವರು ದೇಶವನ್ನು ಸ್ವತಂತ್ರಿಸಿಕೊಳ್ಳೋರು ಎಂಬುದಾಗಿ ನೋಡಿದೆವು. All sorrow and fear will leave that person. ಆತನಲ್ಲಿರುವಂಥ ಎಲ್ಲಾ ದುಃಖ ಹೊರಟು ಹೋಗ್ತದೆ ಎಂಬುದಾಗಿ ನೋಡಿದೆವು. Secondly, ಎರಡನೇದಾಗಿ the one who is righteous ನೀತಿವಂತನು shall inherit the earth. ಅವರು ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು. For the righteous person, ನೀತಿವಂತರು, the next verse 30 says, there will be wisdom in his mouth, wisdom in her mouth. 30ನೇ ವಾಕ್ಯ ಹೇಳುತ್ತದೆ, ನೀತಿವಂತನ ಬಾಯಿ ಸುಜ್ಞಾನವನ್ನು ನುಡಿಯುತ್ತದೆ ಎಂಬುದಾಗಿ. And justice will be in his or her tongue. ಅವನ ನಾಲಿಗೆ ಆತನ ಅಥವಾ ಆಕೆಯ ಮೇಲೆ ನ್ಯಾಯವನ್ನೇ ಹೇಳುತ್ತದೆ. Whatever they speak will be full of righteousness. ಅವರು ಏನೇ ಮಾತನಾಡಿದರೂ ಸಹ ಅವರು ಸುಜ್ಞಾನವನ್ನು ನ್ಯಾಯವನ್ನೇ Whatever they ಮಾತನಾಡುತ್ತಾರೆ. do will be full of wisdom and perfect and righteous before man and God. ಅವರು ಮಾಡುವಂಥ ಎಲ್ಲ ಕಾರ್ಯಗಳು ಜನರ ಮುಂದೆ ನ್ಯಾಯವೂ ಮತ್ತೆ ಉತ್ತಮವಾಗಿ ಇರುತ್ತದೆ. God will give you a righteous heart this month. ಈ ತಿಂಗಳು ಆತನು ನೀತಿವಂತ ಹೃದಯವನ್ನು ಕೊಡಲಿಕ್ಕಿದ್ದಾನೆ. When your heart is right, ಹಾಗಾದ ನೀತಿವಂತ when ಹೃದಯವಾಗಿರುವುದು, you're able to pray to God with righteousness, ನೀವು ದೇವರಿಗೆ ಪ್ರಾರ್ಥಿಸಲಿಕ್ಕಾಗುತ್ತದೆ. all the inheritance God has for you this month will come to you on earth. ಈ ತಿಂಗಳು ಕರ್ತ ನಿಮಗೆ ಕೊಟ್ಟಿರುವಂಥದ್ದು ಎಲ್ಲವೂ ಸಹ ನಿಮ್ಮ ಬಳಿ ಬಂದು ಸೇರುವುದು. When your heart is right and perfect and holy in your relationship with others, all the wisdom will come into you and you will perform exceptionally well. ನೀವು ಬೇರೆಯವರೊಂದಿಗೆ ಸಮಾಧಾನವಾಗಿರುವಾಗ ದೇವರು ಕೊಡುವಂಥ ನೀತಿವಂತಿಕೆ ಆ ಜ್ಞಾನ ಹೃದಯ ನಿಮ್ಮಲ್ಲಿ ಸಮರ್ಪಕವಾಗಿ ಖಂಡಿತವಾಗಿ ಸೇರಿ ಬರುತ್ತದೆ. And whatever you do, it will be just and perfect. ನೀವು ಏನೇ ಮಾಡಿದ್ರೂ ಸಹ ಸಮರ್ಪಕವಾಗಿಯೂ ನ್ಯಾಯವಾಗಿಯೂ ಇರುತ್ತದೆ. You will have a great name and you will have elevation. ನಿಮಗೆ ಉತ್ತಮವಾದ ಹೆಸರು, ಉನ್ನತಿಯೂ ಬರುತ್ತದೆ. And no devil will be able to touch you. ಯಾವ ಸೈತಾನು ನಿಮ್ಮನ್ನು ಬಾಧಿಸಲಿಕ್ಕೆ No ಸಾಧ್ಯವೇ wicked ಇಲ್ಲ. man will be able to accuse you. ಯಾವ ದೂಷಕನು ನಿಮ್ಮನ್ನು ಮಾತನಾಡಲಿಕ್ಕೆ Your ಸಾಧ್ಯವಿಲ್ಲ. spirit will be strong. It will have no accusation. You will say, I am perfect. I will have God's blessings and the favor of all men. ನೀವು ಯಾವ ದೂಷಕನ ಮಾತಿಗೂ ಯಾರಿಗೂ ಸಹ ಹೆದರುವಂತಿಲ್ಲ. ಎಲ್ಲವೂ ಸಹ ಸಮರ್ಪಕವಾಗಿ ನಿಮ್ಮ ಜೀವನ ನೆರವೇರುತ್ತದೆ. You will be righteous. ನೀವು ನೀತಿವಂತರಾಗಿ ಕಾಣಲು God will give you grace this month. ದೇವರ ಅಂತಹ ಕೃಪೆ ನಿಮಗೆ ಅನುಗ್ರಹಿಸಿಕೊಡ್ಲಿಕ್ಕಿದ್ದಾನೆ. Through your righteousness, you will inherit the land. ಆ ನೀತಿವಂತಿಕೆ ನಿಮ್ಮನ್ನ ದೇಶವನ್ನು ಸ್ವತಂತ್ರಿಸಿಕೊಳ್ಳುವಂತೆ ಮಾಡುತ್ತದೆ. Whatever God has planned for you in this world will come to you. ಈ ಲೋಕದಲ್ಲಿ ಕರ್ತನು ಏನೇನೋ ನಿಮಗೋಸ್ಕರ ಮಾಡಿಟ್ಟಿದ್ದಾನೋ ಅದೆಲ್ಲವೂ ನಿಮ್ಮನ್ನು ಹುಡುಕಿಕೊಂಡು And ಬರ್ತದೆ. thirdly, ಮೂರನೇದಾಗಿ if you read verse 11, 11ನೇ ವಾಕ್ಯವನ್ನು ಓದಿ ನೋಡಿದರೆ, it says, but the meek shall inherit the earth ದೀನರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. and shall delight themselves in abundance of peace. ಅವರು ಮಹಾ ಸೌಖ್ಯದಿಂದ ಆನಂದಿಸುವರು. The wicked plots against the just ದುಷ್ಟನು ನೀತಿವಂತನಿಗೆ ವಿರೋಧವಾಗಿ ಆಲೋಚಿಸುತ್ತಾನೆ, and gnashes at him with his teeth. ಅವನನ್ನು ನೋಡಿ ಹಲ್ಲು ಕಡಿಯುತ್ತಾನೆ. The Lord laughs at the wicked, ಆದರೆ ಕರ್ತನು ಅವನಿಗೆ ಶಿಕ್ಷಾಕಾಲ ಬರುತ್ತದೆ ಎಂದು for ನಗುತ್ತಾನೆ. he sees that his day, the day of the wicked, is coming when he will be judged.
ದುಷ್ಟನ ಕಾಲ ಸಮೀಪಕ್ಕೆ ಬಂದು ಅವನು ನ್ಯಾಯ ತೀರ್ಪಿಗೆ ಒಳಪಡುತ್ತಾನೆ. Yes, my friend. ಹೌದು ಪ್ರಿಯ ಸ್ನೇಹಿತರೆ, God will give you a meek spirit, a humble spirit. ದೇವರು ನಿಮಗೆ ದೀನ ಹೃದಯವನ್ನ ಖಂಡಿತವಾಗಿ God ಒದಗಿಸುತ್ತಾನೆ. expects that from all of us. ನಮ್ಮೆಲ್ಲರಿಗಿಂತಲೂ God resists the proud, ದೇವರು ಹೆಮ್ಮೆಗಾರರನ್ನ ಆತನು ದ್ವೇಷಿಸುತ್ತಾನೆ, but He gives grace to the humble. ಆತನು ದೀನರಿಗೆ ತಾಳ್ಮೆಯ ಹೃದಯವನ್ನು ಕೊಡುತ್ತಾನೆ. Today, He is giving you a spirit of humility. ಆತನು ತಾಳ್ಮೆಯ ಹೃದಯವನ್ನು ನಿಮಗೆ ಕೊಡಲಿಕ್ಕಿದ್ದಾನೆ. The Lord Jesus, though He was God Himself, He took the form of a servant to come and serve humanity through His sacrifice. ಕರ್ತನಾದ ಯೇಸು ಕ್ರಿಸ್ತನು ಆತನು ದೇವರಾಗಿದ್ದರೂ ಸಹ ಮಾನವ ಕುಲವನ್ನು ಸೇವೆ ಮಾಡೋದಕ್ಕೋಸ್ಕರ ಆತನೊಬ್ಬ ಸೇವಕನಾಗಿ ಈ ಲೋಕವನ್ನು That's ಪ್ರವೇಶ why He is able to inherit the earth. Millions carry Him, Jesus Christ, in their hearts today. ಈ ದಿವಸ ಲಕ್ಷಾಂತರ ಜನರು ಯೇಸುವನ್ನು ತಮ್ಮ ಹೃದಯದಲ್ಲಿ ರಾಜನಾಗಿ ಪ್ರತಿಷ್ಠೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. Yes, some people may not like it. ಕೆಲವರಿಗೆ ಅದು ಇಷ್ಟವಾಗದೇ ಇರಬಹುದು. They may plot against Him. ಆತನಿಗೆ ವಿರುದ್ಧವಾಗಿ ಆ ಕೃತ್ಯಗಳನ್ನು Oh, ಮಾಡಬಹುದು. they may gnash their teeth. ಅವರು ಹಲ್ಲನ್ನು ಕಡಿಯಬಹುದು. But the Lord only laughs at them. ಆದರೆ ಕರ್ತನು ಅವರ ವಿಷಯದಲ್ಲಿ ನಗುತ್ತಾನೆ. He knows the day when judgment is coming. ನ್ಯಾಯ ತೀರ್ಪಿನ ದಿವಸ ಆತನಿಗೆ ಚೆನ್ನಾಗಿ ಗೊತ್ತುಂಟು. He doesn't care for them, ಅವರಿಗೋಸ್ಕರ ಆತನು but He ಚಿಂತಿಸುವುದಿಲ್ಲ. cares for you who is humble before Him. ಆತನ ಮುಂದೆ ದೀನರಾಗಿರುವಂತ ನಿಮ್ಮ ವಿಷಯದಲ್ಲಿ ಆತನು God cares ಆಲೋಚಿಸುತ್ತಾನೆ. for you who is so humble before Him. ನೀವು ಆತನ ಮುಂದೆ ದೀನವಾಗಿದ್ದರೆ ಆತ ನಿಮ್ಮನ್ನು ಕುರಿತು ಆಲೋಚಿಸುತ್ತಾನೆ. Not only humbling ourselves before God. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವುದು ಮಾತ್ರವೇ ಅಲ್ಲ, Yes, when we humble ourselves before God, ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ we'll value everyone that is around us. ನಮ್ಮ ಸುತ್ತಮುತ್ತಲಿರುವಂತ ಎಲ್ಲರನ್ನು ನಾವು ಗೌರವಿಸುತ್ತೇವೆ. Humble ourselves before our spouse, husband or wife, ನಮ್ಮ ಗಂಡ ಹೆಂಡತಿ ಎಲ್ಲರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ, saying, "This is God's gift for me. ಇದು ದೇವರ ಕೊಡುಗೆ ನಮಗೆ ಬಂದಿರುವಂತದ್ದು. I must treasure my wife, ನಾನು ನನ್ನ ಹೆಂಡತಿಯನ್ನು ಕಾಪಾಡಬೇಕು, or I must treasure my husband." ನನ್ನ ಗಂಡನನ್ನು ನಾನು ಕಾಪಾಡಬೇಕು. Humble ourselves before our parents, ನಮ್ಮ ತಂದೆ ತಾಯಿಗಳ ಮುಂದೆ ನಮ್ಮನ್ನು and ತಗ್ಗಿಸಿಕೊಳ್ಳಬೇಕು. saying, "This is God's gift. My parents are God's gift to me." ನನ್ನ ತಂದೆ ತಾಯಿಗಳು ದೇವರು ಕೊಟ್ಟಿರುವಂತ ನನಗೆ ಕೊಡುಗೆ ಎಂಬುದಾಗಿ ಎಣಿಸಬೇಕು. Whatever may be the problem, I will still love them. ಸಮಸ್ಯೆ ಏನೇ ಇದ್ರೂ ಸಹ ನಾನು ಈಗಲೂ ಅವರನ್ನು ಪ್ರೀತಿಸುತ್ತೇನೆ ಎಂಬ ಹೇಳಿ, I will not treat them with irritation. ನಾನು ಅವರಿಗೆ ಕೋಪ ಉಂಟುವನ್ನು ಮಾಡುವುದಿಲ್ಲ, I will honor them. ನಾನು ಅವರನ್ನು ಗೌರವಿಸುತ್ತೇನೆ. Yes, when we look at the children, ನಾವು ಮಕ್ಕಳನ್ನು ನೋಡುವಾಗ we'll say, "These are God's gift to me." ಇದು ದೇವರ ಕೊಡುಗೆ ಎಂಬುದಾಗಿ ನಾವು ನೆನೆಸಬೇಕು. When we look at the people with whom we work, ನಾವು ಕೆಲಸ ಮಾಡುವಂತ ಜನರನ್ನು we ನೋಡುವಾಗ will say, "This is God's gift to me. ಇದು ದೇವರ ಕೊಡುಗೆ ಎಂಬುದಾಗಿ ಅಂದುಕೊಳ್ಳಬೇಕು. Without them, I may not be able to perform." ಇವರಿಲ್ಲದೆ ನಾನು ಕೆಲಸವನ್ನು ಮಾಡಲಿಕ್ಕೆ ಅಸಾಧ್ಯ ಎಂಬುದಾಗಿ ಹೇಳಬೇಕು. Humble and meek, ನಾವು ಬಹಳ ತಾಳ್ಮೆಯಿಂದ ಇರಬೇಕು. loving everybody, ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು, caring for everybody. ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು. Such people will inherit all the hearts of people. ಅಂತವರು ಎಲ್ಲರ ಹೃದಯವನ್ನು ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ ಸಾಧ್ಯ. Never looking at the mistakes of people, ಬೇರೆಯವರ ತಪ್ಪುಗಳನ್ನು ಎಂದೂ ಸಹ ನಾವು but ನೋಡಬಾರದು. looking at them as God's valuable gift. ನಾವು ದೇವರವರು ಕೊಟ್ಟಂತ ಉತ್ತಮವಾದ ಕೊಡುಗೆಗಳು ಎಂಬುದಾಗಿ ಅವರನ್ನು ನೋಡುವ ಅನ್ಕೊಳ್ಬೇಕು. Humanly, it's impossible, ಮಾನವನಾಗಿ ಇದು ಬಹಳ ಕಷ್ಟ. but the Holy Spirit gives us grace. ಆದರೆ ಪರಿಶುದ್ಧಾತ್ಮನ ಈ ಕೃಪೆ ನಮಗೆ He ಕೊಡುತ್ತಾನೆ. gives us the Spirit of Christ, which is the spirit of humility and meekness. ಒಂದು ತಾಳ್ಮೆಯ ಹೃದಯವನ್ನು ಕರ್ತನು ತಾನೇ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡುತ್ತಾನೆ. Jesus said, "I am meek, learn from me. ನಾನೊಬ್ಬ ದೀನ, ನನ್ನಿಂದ ನೀವು ಕಳೆದುಕೊಳ್ಳಿರಿ ಎಂಬುದಾಗಿ ಆತನು Take ಹೇಳ್ತಾನೆ. my yoke. ನನ್ನ ನೊಗವನ್ನು ತೆಗೆದುಕೊಳ್ಳಿರಿ, It is light and easy." ಅದು ಹಗುರವಾದದ್ದು ಮತ್ತು ಬಹಳ ಸರಳವಾದ. Yes, he was so humble. ಹೌದು, ಆತನು ಬಹಳ ತಗ್ಗಿಸಲ್ಪಟ್ಟವನಾಗಿದ್ದ. Napoleon said, ಆತನೇ ನೆಪೋಲಿಯನ್ ಹೇಳಿದ್ದಾನೆ, "Oh Lord Jesus, ಓ ಕರ್ತನಾದೇಶವೇ, you never took a sword. ನೀನು ಯಾವ ಕತ್ತಿಯನ್ನು ಹಿಡಿಲಿಲ್ಲ, You never marched against an army. ನೀನು ಒಂದು ದೊಡ್ಡ ಸೈನ್ಯವನ್ನು ನಡೆಸಲಿಲ್ಲ, You never marched against a nation. ನೀನು ರಾಷ್ಟ್ರಕ್ಕೆ ವಿರುದ್ಧವಾಗಿ ಎಂದು ಹೋಗಲಿಲ್ಲ, You never pierced the sword into anybody and spilt their blood. ನೀನು ಯಾರಿಗೂ ಸಹ ತಿವಿದು ರಕ್ತವನ್ನು ಸುರಿಸಲೂ ಇಲ್ಲ, Not a drop of blood did you shed. ಒಂದು ರಕ್ತವನ್ನೂ ನೀನು ಸುರಿಸಲಿಲ್ಲ. You never conquered territories of land. ನೀನು ಯಾವುದೇ ರಾಜ್ಯವನ್ನ ನೀನು But ಆಕ್ರಮಿಸಿಕೊಳ್ಳಲಿಲ್ಲ. yet, ಆದರೂ ಸಹ millions carry you in their hearts. ಲಕ್ಷಾಂತರ ಜನರು ತಮ್ಮ ಹೃದಯಗಳನ್ನು ಹೊತ್ತು ತಿರುಗುತ್ತಾರೆ. Millions carry you in their hearts. ಲಕ್ಷಾಂತರ ಜನರು ತಮ್ಮ ಹೃದಯಗಳನ್ನು ಹೊತ್ತುಕೊಳ್ಳುತ್ತಾರೆ. Conquered by love, ಎಲ್ಲವನ್ನ ಪ್ರೀತಿಯಿಂದ ನೀನು ಸ್ವಾಧೀನಪಡಿಸಿಕೊಳ್ಳಿ. meekness, as a servant to all. ನೀನು ಎಲ್ಲರಿಗೂ ಸೇವಕನಾಗಿದ್ದಿ.
Yes, indeed, my friends. ಹೌದು ಪ್ರಿಯ ಸ್ನೇಹಿತರೆ, That's the grace God is going to give us. ಆ ಒಂದು ಕೃಪೆಯನ್ನು ದೇವರು ನಮಗೆ ಕೊಡುತ್ತಾನೆ. Never to be irritated, ನೀವು ಎಂದಿಗೂ ಸಹ ಹಿಂಸೆಗೆ ಪಡುವುದಿಲ್ಲ, arrogant or proud, ನೀವು ಮೊಂಡರಾಗಿಯೂ ಹೆಮ್ಮೆ ಉಳ್ಳವರಾಗಿ ಇರುವುದಿಲ್ಲ, but loving, ಆದರೆ ಪ್ರೀತಿಸೋರಾಗಿ caring, ವಿಚಾರಿಸ್ತೀರಿ, and valuing everyone. ಎಲ್ಲರನ್ನ ಗೌರವಿಸುತ್ತೀರಿ, Valuing God for caring for you. ದೇವರನ್ನ ಗೌರವಿಸುತ್ತೀರಿ. Then no wicked man will be able to stand against you. ಯಾವ ದುಷ್ಟನು ನಿಮ್ಮ ವಿರುದ್ಧವಾಗಿ ಆಗಿ ನಿಂತುಕೊಳ್ಳಿಕ್ಕೆ They may ಸಾಧ್ಯವಿಲ್ಲ. gnash their teeth against you. ನಿಮ್ಮ ಮೇಲೆ ಯಾರು ಹಲ್ಲು ಕಡಿಯುವುದಿಲ್ಲ. They may plot against you. ಅವರು ನಿಮ್ಮ ವಿರುದ್ಧವಾಗಿ ಕಾರ್ಯಗಳನ್ನು But ಮಾಡಬಹುದು, God will laugh at them, ಆದರೆ ದೇವರು ಅವರ ವಿಷಯದಲ್ಲಿ ನಗುತ್ತಾನೆ. but make you inherit every blessing in the world. ಈ ಲೋಕದಲ್ಲಿ ಎಲ್ಲವನ್ನ ನೀವು ಆಶೀರ್ವಾದ ಹೊಂದಿಕೊಳ್ಳುವಂತೆ God ಮಾಡುತ್ತಾನೆ. will give you that grace. ಆ ಕೃಪೆಯನ್ನು ದೇವರು ನಿಮಗೆ And ಕೊಡುತ್ತಾನೆ. finally, ಕಡೆಯದಾಗಿ Psalm 69 and verse 36. ಕೀರ್ತನೆ 69:36ನೇ ವಾಕ್ಯ. The children of the descendants of the righteous shall inherit the land. ನೀತಿವಂತರ ಆ ಸಂತತಿಯೇ ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು. Yes, God will put His Spirit in your children. ಹೌದು, ದೇವರು ತನ್ನ ಆತ್ಮವನ್ನು ನಿಮ್ಮ ಮಕ್ಕಳ ಮೇಲೆ ಇಡ್ತಾನೆ. The word that is in your lips and the Spirit that is upon you will be put upon your children. ನಿಮ್ಮ ನಾಲಿಗೆ ಮೇಲಿರುವಂಥ ನ್ಯಾಯ ಮತ್ತು ವಾಕ್ಯ ಮತ್ತು ನಿಮ್ಮ ಹೃದಯದಲ್ಲಿರುವಂಥ ಪ್ರೀತಿ ಮಕ್ಕಳ ಮೇಲೆ ಇಡ್ತಾನೆ. And they will inherit the land. ಅವರು ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು. Yes, all the children whom we teach shall inherit the land, God's blessings, and rise up in the nations. ನಾವು ಬೋಧಿಸುವಂಥ ಎಲ್ಲ ಮಕ್ಕಳು ದೇಶವನ್ನು ಸ್ವತಂತ್ರಿಸಿಕೊಳ್ಳುವರು, ದೇಶದಲ್ಲಿ ಉನ್ನತಿಯನ್ನು ಕಾಣುವರು. And the Lord Himself will teach them. ದೇವರು ತಾನೇ ಇದೆಲ್ಲವನ್ನು ಸಮರ್ಥಿಸುತ್ತಾನೆ. And He will speak through us, through the Holy Spirit, to our children. ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮ್ಮ ಸಂಗಡ ನಮ್ಮ ಮಕ್ಕಳೊಂದಿಗೆ ಆತನು ಮಾತನಾಡುತ್ತಾನೆ. And what is laid in your heart will be transferred to your children in your home and in society. ನಿಮ್ಮ ಹೃದಯದಲ್ಲಿ ದೇವರು ಏನಿಟ್ಟಿರ್ತಾನೋ ಅದನ್ನೇ ಸಮಾಜದಲ್ಲಿಯೂ ಮತ್ತು ಮಕ್ಕಳ ಮೇಲೆಯೂ ಆತನು ದೃಢೀಕರಿಸುತ್ತಾನೆ. So God will empower you parents, God will empower you teachers to be full of the Holy Spirit, have a revelation from heaven to put it upon your children for them to inherit the ನಿಮ್ಮ land. ಮಕ್ಕಳು ದೇಶವನ್ನು ಸ್ವತಂತ್ರಿಸಿಕೊಳ್ಳಿಕ್ಕಾಗುವಂತೆ ತಂದೆ ತಾಯಿಗಳಾದಂಥ ನೀವು ಮತ್ತು ಶಿಕ್ಷಕರಾದಂಥ ನಿಮ್ಮ ಮೇಲೆಯೂ ಸಹ ದೇವರ ಆತ್ಮವನ್ನು ತಾನೇ ಹೇರಳವಾಗಿ May ಸುರಿಸುತ್ತಾನೆ. God give you that grace. ದೇವರಿಗೆ ಕೃಪೆ ನೀಡಲಿ. May God enable you to inherit every plan of God in your life on earth this month. ಈ ತಿಂಗಳು ಎಲ್ಲ ಆಶೀರ್ವಾದವನ್ನು ನೀವು ಸ್ವತಂತ್ರಿಸಿಕೊಳ್ಳಿಕ್ಕಾಗುವಂತೆ ದೇವರು ತಾನೇ ನಿಮಗೆ ಸಹಾಯವನ್ನು ನೀಡಲಿ. Shall we pray together? ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸೋಣ. Father, ತಂದೆಯೇ, we commend ourselves to you, Lord. ನಾವು ನಮ್ಮನ್ನು ನಿನ್ನ ಹತೋಟಿಯಲ್ಲಿ ಒಪ್ಪಿಸಿಕೊಡುತ್ತೇವೆ. Now let your mighty Holy Spirit come upon us, Lord. ಈಗ ಪರಿಶುದ್ಧಾತ್ಮನ ತಾನೇ ನಮ್ಮ ಮೇಲೆ ಇಳಿದು ಬರಲಿ. Give us the righteous heart, righteous spirit, Lord. ನೀತಿವಂತ ಹೃದಯ, ನೀತಿವಂತ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. And help us to know your will and walk in your ways this whole month, Lord. ಇಡೀ ತಿಂಗಳು ನಿನ್ನ ಮಾರ್ಗದಲ್ಲಿ ಮತ್ತು ನಿನ್ನ ಚಿತ್ತದಲ್ಲಿ ನಡೀಲಿಕ್ಕಾಗುವಂತ ಸಹಾಯವನ್ನು ನೀಡು. Now I pray that the blessings that you have promised for your children, when you call them, come upon them in Jesus' name. ನೀನು ಹೇಳಿದಂತ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಈ ತಿಂಗಳು ಅಪರಿಮಿತವಾಗಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆ. Let them be blessed this month. ಈ ತಿಂಗಳು ಅವರ ಆಶೀರ್ವಾದವನ್ನ Let ಕಾಣಲಿ. the riches of your blessing come. ನಿನ್ನ ಆಶೀರ್ವಾದ ಐಶ್ವರ್ಯ ಅವರ ಮೇಲೆ ಇಳಿದು Every ಬರಲಿ. fear and sorrow, leave them in Jesus' name. ಎಲ್ಲಾ ದುಃಖ ವೇದನೆ ಅವರ ದೇಹವನ್ನು ಬಿಟ್ಟು ಈಗಲೇ ತೊಲಗಿ ಹೋಗಲಿ. And Father, ತಂದೆಯೇ, give them your wisdom, ನಿನ್ನ ಜ್ಞಾನವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸು. your guidance, ತಿಳುವಳಿಕೆಯನ್ನು ಕೊಡು. your knowledge. ನಿನ್ನ ಜ್ಞಾನ ವಿವೇಕವನ್ನು ಕೊಡು. Let them excel this month. ಇಡೀ ತಿಂಗಳಲ್ಲಿ Rise to great heights with the favor of men. ಮನುಷ್ಯರ ದಯವನ್ನು ನಿನ್ನ ದಯವನ್ನು ಹೊಂದಿ ಉನ್ನತಿಯನ್ನು ಕಾಣಲಿ. Give them meekness and humility, Lord. ಅವರಿಗೆ ತಾಳ್ಮೆಯನ್ನು ಮೃದು ಹೃದಯವನ್ನು ಕೊಡು. Give me that grace too, Lord. ಆ ಹೃದಯವನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿಕೊಡು. Help us all to become like Jesus. ಅವರೆಲ್ಲರೂ ಯೇಸುವಂತಾಗಲಿಕ್ಕಾಗುವಂತೆ ಸಹಾಯ ನೀಡು. Win millions to your kingdom. ಲಕ್ಷಾಂತರ ಜನ ನಿನ್ನ ಕಡೆಗೆ ಅವರು ಸೆಳೆದುಕೊಳ್ಳಲಿ. Father, bless the children. ನಿನ್ನ ಮಕ್ಕಳನ್ನು ಆಶೀರ್ವದಿಸು. Give them a great blessed month. ಈ ತಿಂಗಳು ದೊಡ್ಡ ಆಶೀರ್ವಾದವನ್ನು ಅವರಿಗೆ ಅನುಗ್ರಹಿಸಿಕೊಡು. Let all their efforts in their exams and in their studies be blessed in Jesus' name. ಅವರ ಪರೀಕ್ಷೆಗಳಲ್ಲಿ ಮತ್ತು ಅವರೆಲ್ಲ ಕಾರ್ಯಗಳಲ್ಲಿ ಅವರೆಲ್ಲ ಸ್ವಪ್ರಯತ್ನಗಳನ್ನು ನೀನು ಆಶೀರ್ವದಿಸು. Let every plan for their life, for a job, for their marriage, for any financial blessing, anything to be settled in their lives, be perfected in Jesus' name. ವಿದ್ಯೆ ಇರಲಿ, ಉದ್ಯೋಗವಿರಲಿ ಅಥವಾ ವಿವಾಹ ಕಾರ್ಯವಿರಲಿ, ಯಾವುದೇ ಇದ್ರೂ ಆ ಎಲ್ಲವನ್ನ ಸಮರ್ಪಕವಾದ ರೀತಿಯಲ್ಲಿ ಈ ತಿಂಗಳು ನೀನು ಏರ್ಪಡಿಸಿಕೊಡು ಸ್ವಾಮಿ.
whoever needs healing their bodies, heal them, Master. ದೇಹದಲ್ಲಿ ಯಾರ್ಯಾರಿಗೆ ಸ್ವಸ್ಥತೆ ಬೇಕೋ ಸ್ವಸ್ಥತೆ ಈಗಲೇ ಅನುಗ್ರಹಿಸಿಕೊಡು. Let them be healed in Jesus' name. ಅವರು ಯೇಸು ನಾಮದಲ್ಲಿ ಸ್ವಸ್ಥತೆಯನ್ನ ಕಾಣಲಿ ಕರ್ತನೆ. Thank you for doing it, Lord. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Anoint thy children with thy mighty Holy Spirit, Lord. ನಿನ್ನ ಪರಿಶುದ್ಧಾತ್ಮನ ಬಲದಿಂದ ಎಲ್ಲರನ್ನು ಅಭಿಷೇಕಿಸು. Let their spirits be connected with your spirit now. ಅವರ ಆತ್ಮಗಳು ನಿನ್ನ ಆತ್ಮಗಳೊಂದಿಗೆ ಬೆಸೆದುಕೊಳ್ಳಲಿ In ಕರ್ತನೆ. Jesus' name. ಯೇಸು ನಾಮದಲ್ಲಿ. Thank you for leading them this ಈ month. ತಿಂಗಳಲ್ಲೂ ಸಹ ನೀನು ನಡೆಸುವುದಕ್ಕೋಸ್ಕರ ನಿನಗೆ ವಂದನೆ ಕರ್ತನೆ. Amen. ಆಮೆನ್. God bless you, my friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ ಸ್ನೇಹಿತರೆ. Have a blessed month. ಆಶೀರ್ವಾದದಾಯಕವಾಗಿ ಈ ತಿಂಗಳು ಇರಲಿ. If you are a young partner or a family blessing partner, may God bless you richly. ಯವನಸ್ಥ ಪಾಲುಗಾರರಾಗಿರಲಿ ಅಥವಾ ಕುಟುಂಬ ಪ್ರಾರ್ಥನಾ ಪಾಲುಗಾರರಾಗಿರಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. And those who need a child, I command you to conceive in Jesus' name and receive a child. ಮಕ್ಕಳು ಬೇಕಾಗಿರೋರು ಯೇಸುವಿನ ನಾಮದಲ್ಲಿ ಒಂದು ಮಕ್ಕಳನ್ನು ಹೊಂದಲಿ ಎಂಬುದಾಗಿ ನಾನು ಈಗಲೇ ಪ್ರಾರ್ಥಿಸುತ್ತೇನೆ. In Jesus' name. ಯೇಸುವಿನ ನಾಮದಲ್ಲಿ. May those of you who are celebrating your birthdays and your wedding anniversaries be blessed this month. ನಿಮ್ಮ ಹುಟ್ಟು ಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಂತ ಇರುವುದು ಎಲ್ಲರಿಗೆ ಈ ಶುಭಾಶಯಗಳು. And those of you who have stood with us every month by giving your offerings for us to wipe away the tears of millions of people through all our services, God bless you. ಪ್ರತಿ ತಿಂಗಳು ನಿಮ್ಮ ಕಾಣಿಕೆ ಮುಖಾಂತರವಾಗಿ ನಮ್ಮನ್ನು ನೀವು ಬಲಪಡಿಸ್ತಾ ಇದ್ದೀರಲ್ಲ ಅಂತವರೆಲ್ಲರನ್ನ ಕರ್ತನು ತಾನೇ ಆಶೀರ್ವದಿಸಲಿ. Continue to do it this month. ಈ ತಿಂಗಳು ಸಹ ಅದನ್ನು ನೀವು ಮುಂದುವರಿಸಿ. Your offering will wipe away the tears of millions as God multiplies your offering. ನಿಮ್ಮ ಕಾಣಿಕೆಗಳು ಲಕ್ಷಾಂತರ ಜನರ ಕಣ್ಣೀರನ್ನು ಒರೆಸಲಿಕ್ಕೆ ಉಪಯೋಗಿಸಲ್ಪಡುವ ಹಾಗೆ ದೇವರು It will ಆಶೀರ್ವದಿಸಿ. be multiplied back to you. ಅದು ನಿಮಗೆ ಅಧಿಕ ಬೀಳುತ್ತದೆ. Do your best for God. ಕರ್ತನಿಗೆ ಉತ್ತಮವಾದನ್ನು ಮಾಡಿರಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Israel, Jordan, and Egypt Holy Land Tour. Do you wish to walk where Jesus walked, or put your hands to the same stone walls he touched? For a believer, these experiences go beyond the travel. They connect us to the land which we studied from afar and to the one who calls us to follow him. Now, you too can walk in the footsteps of Jesus and his disciples. Come, let's celebrate with the Dinakarans at the Jesus Calls Israel Prayer Tower, where thousands from around the world come to pray for the peace of Jerusalem and the nations. லாஸ்ட் இயர் இஸ்ரேல் ப்ரேயர் டவர் ஓப்பன் பண்ணாங்க. அப்போ வரணுன்ட்டு ரொம்ப ஆசையாக இருந்துச்சு. பட் லாஸ்ட் டைம் வி குடன்ட் மேக் இட் அப். இந்த தடவை இஸ்ரேல் ப்ரேயர் டவர் வந்து நாங்கள் ஜெருசலேம் இந்த வியூவை பார்த்து பேசுகிறதுக்கு ரொம்ப சந்தோஷமாக இருக்குது. Get ready to experience a miracle of your life. The batches will leave from 29th, 30th April and 1st and 2nd of May 2015. 9 nights and 10 days. The total cost per person is rupees 89,000 only. This is only for Indian nationals travelling from India. For registration and more details, please contact 0730 557 7770 or visit our website www.jesuscalls.org. Holy Land Tour, Travel Division, JC House, 6th floor, 72 Rajaji Saleh, Chennai 600001. You will have an opportunity. Special prayers offered just for you by the Dinakarans. Once you have been to Israel, the Bible will never be the same again. Come and see for yourself. The Bible will come alive. Join with us for Israel, Jordan, and Egypt Holy Land Tour and be blessed. You deserve the glory and the honor. Lord, we lift our hands in worship as we bless your holy name. You deserve the glory and the honor. Lord, we lift our hands in worship as we bless your holy name.
You are great. You do miracles so great. There is no one else like you. There is no one else like you. You are great. You do miracles so great. There is no one else like you. There is no one else like you. You deserve the glory and the honor. Lord, we lift our hands in worship as we bless your holy name. You deserve the glory and the honor. Lord, we lift our hands in worship as we bless your holy name. You are great. You do miracles so great. There is no one else like you. There is no one else like you. You are great. You do miracles so great. There is no one else like you. 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 Jesus Calls Ministries has a deep burden for the broken-hearted and is always praying for God's wonderful works in bringing smiles back to all people. If you have received the touch of God through this program, let us know so that we can glorify God together. Please write your prayer request to Dr. Paul Dinakaran and his family, and they will pray for you. You can also look forward to a reply from the Dinakarans as they personally respond to your mail or email. Email your prayer needs to prayers@jesuscalls.org. For prayers, call 044 33 999 000. Visit our website www.jesuscalls.org. If you would like to partner with us in this great commission, please support us through your prayer and contributions every month. Send your contributions to Jesus Calls Ministry, 16 Dr. D.G.S. Dinakaran Road, Chennai 600028. Contribute online at www.jesuscalls.org. May the Lord be with you.